ಇಂಥವ್ರನ್ನ ಕರ್ಕೊಂಬಂದ್ ಯಾಕೆ ನಮ್ ತಲೆ ತಿಂತೀರಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ನನ್ನ ಮೊದಲನೆಯ ವ್ಲಾಗ್. ಈಗ ನಾವು ಮಾರ್ಕೆಟಲ್ಲಿ ಬಸ್ ಹತ್ತಿ ಕೂತಿದ್ದೀವಿ. ಯಾಕಪ್ಪ ಅಂತಂದರೆ ಕನಕ್ಪುರದಲ್ಲಿರೋ ಚುಂಚಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಎಂತ ಗೊತ್ತುಂಟನಾ, ಇವ್ರ ಮೊಬೈಲ್ ಕ್ಯಾಮ್ರಾ ಎಲ್ಲ ಚೆನ್ನಾಗಿಲ್ಲ. ನನ್ನ ಫೋನ್ ಇರಲಿಲ್ಲ ಅಂದರೆ ಇವ್ರದ್ದು ವ್ಲಾಗೇ ನಡೆಯಲ್ಲ. ಮಾರ್ಕೆಟಿಂದ ಡೈರೆಕ್ಟಾಗಿ ಕನಕ್ಪುರ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಇದೇ ನೋಡಿ ನಮ್ಮ ಕನಕ್ಪುರ. ಅಯ್ಯೋ, ಎಲ್ರಿಗೂ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಹೋಟೆಲ್ ಎಲ್ಲಪ್ಪ ಗುರು ಅನ್ನೋ ಅಷ್ಟರಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಶ್ರೀ ಕೃಷ್ಣ ಉಪಹಾರ್. ಹೊಟ್ಟೆ ತಾಳ ಆಗ್ತಿರೋದ್ರಿಂದ ಮಾತೇ ಕೇಳಿಲ್ಲ, ತಡಬಡ ಅಂತ ಒಳಗಡೆ ನುಗ್ಬಿಟ್ವಿ. ಟಿಫನ್ಗಾಗಿ ವೇಟಿಂಗು. ಟಿಫನ್ ಬಂದಿದೆ, ವೇಟ್ ಮಾಡ್ತಾ ಇದ್ದಾಳೆ. ಎಲ್ಲ ಬರಲಿ ಅಂತ ಕಾಯಿಸ್ತಾ ಇದ್ದೆ. ಅನ್ನ ಕಿತ್ಕೊಂಡವ್ರಲ್ಲ, ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಟಿಫನ್ ಬಂತು. ಯಾರಿಗೆಲ್ಲ ಹಾರ್ಟ್ ಕಾಣಿಸ್ತಿದೆ ನೋಡಿ, ಹಾರ್ಟ್ ಎಲ್ಲ ಬರ್ದು ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲೊಂದು ಆದ್ರೆ ಇದ್ರಲ್ಲಿ ಹಾರ್ಟ್ ಎಲ್ಲ. ವಾಪಸ್ಸು ಮತ್ತೆ ಬಸ್ ಸ್ಟಾಪಿಗೆ ಬಂದು ಚುಂಚಿ ಕಾಲೋನಿಗೆ ಬಸ್ ಹತ್ಕೊಂಡ್ವಿ. ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಬರೀ ಓಸಿ, ಇವತ್ತು ಬೆಳಗ್ಗೆ ಅಂತ ಬರೀ ಓಸಿಲೇ ಜೀವನ ಆಗ್ಬಿಟ್ಟೈತೆ. ಚೆನ್ನಾಗಿ ತಿನ್ಕೊಂಡು ಓಸಿ ಊಟ, ಹೊಟ್ಟೆ ತುಂಬ ಕಾಫಿ ಗಿಫಿ ಕುಡ್ಕೊಂಡು. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಮತ್ತೆ ಚುಂಚಿ ಕಾಲೋನಿಗೆ ಬಸ್ ಹತ್ತಿದ್ದೀವಿ. ಇವಳ್ಯಾಕಪ್ಪ ಹೋಸಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ನಾವು ಹೋಟೆಲಿಗೆ ಹೋದಾಗ ಇದು ನನ್ನ ಫ್ರೆಂಡ್ ರಿಲೇಟಿವ್ ಹೋಟೆಲ್ ಅಂತ ಗೊತ್ತಾಯಿತು. ನಾವಂತೂ ತುಂಬಾ ತಿಂದ್ವಿ, ಚೆನ್ನಾಗಿ ಹೊಟ್ಟೆ ತುಂಬ. ಆದರೆ ಅವರು ಬಿಲ್ಲೇ ಪೇ ಮಾಡಿಸ್ಕೊಳ್ಳಿಲ್ಲ, ಅದಕ್ಕೆ ಹೋಸಿ ಅಂತ ಹೇಳ್ತಾ ಇದ್ದೆ. ಓಕೆ, ಇದಾಗಿರಲಿ. ಈ ಪ್ರಕೃತಿ ಸೌಂದರ್ಯ ನೋಡಿ, ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತ. ಆ ಟ್ರಾಫಿಕ್ ಸೌಂಡು, ಆ ಬೆಂಗಳೂರು, ಯಪ್ಪ, ಇದೆಲ್ಲದರಿಂದ ನಾವು ದೂರ ಬಂದಿದ್ದೀವಿ ಅಂತ ಅನಿಸ್ತಿದೆ. ಅದೇ ಟೈಮಲ್ಲಿ ನಮಗೊಂದು ಚೋಟು ಸಿಕ್ತ. ಆ ಚೋಟು ಜೊತೆ ಲಾಲಿಪಾಪ್ ಇಸ್ಕೊಂಡು ಕೂತಿದ್ಯಾ ನೀನು ತಿಕ್ಕೊಂಡು? ನಂಗೊಂದು ಸ್ವಲ್ಪ ಕೊಡು. ಕೊಡಲ್ಲ ಈ ಚೂರಿ ಚಿಕನ್ ಹತ್ರನ ನನಗೆ ಕೋಪ ಬರ್ಸ್ಬೇಡ. ಕೊಡ್ಲಾ ವಸಿ ಕೊಟ್ರ ವಸಿ ಕೊಡ್ಲಾ ಕೊಡ್ಲಾ ಕೊಡ್ಲಾ. ಲಾಸ್ಟ್ ಸ್ಟಾಪೇ ಚುಂಚಿ ಕಾಲೋನಿ. ಆ ಚುಂಚಿ ಕಾಲೋನಿಯಲ್ಲಿ ಇಳ್ಕೊಂಡು ಫಾಲ್ಸ್ ಕಡೆ ಹೋಗೋಣ ಅಂತ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ಓಕೆ, ಮತ್ತೆ ಏನಾದ್ರು ಮಾತಾಡ್ರಿ. We will meet in the falls. Nice. ನೋಡಿ, ತುಂಬಾ ಬಿಸಿಲಿರುವ ಕಾರಣ ಛತ್ರಿಗಳನ್ನು ಹಿಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ನೋಡಿ, ಅವಳು ಹಂಗೆ ಬರ್ತಾವಳೆ. ಯಾಕಂದ್ರೆ she have some shyness. ನಾನೇನು ಮಾಡಿಲ್ಲ ಗುರು. ವಾರದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ತಗೊಳ್ರಿ. ಫಾಲ್ಸ್ ಕಡೆ ಹೋಗೋಕ್ಕೆ ಮಾರ್ಗಸೂಚಕನ ಹಾಕಿದ್ರು. ಅದನ್ನ ನೋಡಿ ನಾವು ಹಾಗೆ ಮುಂದೆ ಬಂದ್ವಿ. ಇದೇ ನೋಡಿ ಪಾರ್ಕಿಂಗ್ ಏರಿಯಾ. ಯಾರೆಲ್ಲ ವೆಹಿಕಲಲ್ಲಿ ಬಂದಿರ್ತೀರಾ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ನೀವೆಲ್ಲ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಹಾಗೆಯೇ 1-2-3 ಅಂಗಡಿಗಳಿದ್ದಾವೆ. ನಿಮ್ಗೇನಾದರೂ ತಿನ್ನಬೇಕು ಅನಿಸಿದ್ರೆ ಇಲ್ಲಿ ಬೇಕಾದರೆ ತಿನ್ಕೋಬೋದು. ತುಂಬಾ ಬಿಸಿಲಿತ್ತು, ನಮ್ಮ ಹೊಟ್ಟೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತ ಮಜ್ಜಿಗೆ ಕುಡ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡ್ವಿ. ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಿಮ್ಮ ಬೈಕ್ಗಳನ್ನ ಪಾರ್ಕ್ ಮಾಡಿಕೊಂಡು ಹೊಟ್ಟೆಗೆ ಸ್ವಲ್ಪ ತಿನ್ಕೊಂಡು ಎನರ್ಜಿ ತಂದ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವಂತೂ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಾಯ್ತಪ್ಪ. ನೋಡಿ, ಈಗಲೇ ಗ್ರೀನರಿ ಸ್ಟಾರ್ಟ್ ಆಗೋಯ್ತು. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ನೋಡಿಕೊಂಡು ಮರ್ತೋಗಿ ಮುಂದೆ ಹೋಗ್ಬಿಡ್ಬೇಡಿ. ನಿಮ್ಮ ಭಾವಚಿತ್ರಗಳನ್ನು ತೆಗೆಸ್ಕೋಬೇಕು ಅಂತ ಆಸೆ ಆಯಿತು ಅಂತಂದರೆ ತೆಗೆಸ್ಕೊಂಡು ಮುಂದೆ ಹೋಗಿ. ದಾರಿ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಹೋಗ್ತಾ ಇರೋದು. ನಮ್ಮ ತಿಂಡಿ ಪೋತಿ ಬೋಟಿನ ಕರುಮ್ ಕರುಮ್ ಅಂತ ತಿಂತಾ ಇದ್ದಾಳೆ. ಇವರು ನಮ್ಮ ಅಪ್ಕಮಿಂಗ್ ಬ್ಲಾಗರ್. ಹಾಯ್ ಮಿಸ್ ಧನು.
ಧನುಶ್ರೀ ನನ್ನ ಕ್ಯಾಮ್ರಾ ಬೋಟಿ ಕಡೆನೇ ಹೋಗ್ತಾ ಇದೆ. ಏನ್ ಮಾಡೋದು, ಆದ್ರೂ ಒಂದೇ ಒಂದು ಬೋಟಿ ಕೊಟ್ಬಿಟ್ಟು ಪ್ಯಾಕೆಟ್ ತುಂಬಾ ಇಟ್ಕೊಂಡು ತಿಂತಾವಳೆ. ಎಷ್ಟು ಕಿಲೋಮೀಟರ್ ಅಂತ ಇದೆ ಅಂತ ಗೊತ್ತಿಲ್ಲ, ಬರೀ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ತುಂಬಾ ಲೆಸ್ ಕ್ರೌಡ್ ಇದೆ ಬಿಕಾಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ತುಂಬಾ ಮಳೆ ಇದೆ ಅಂತೆಲ್ಲ ಅನ್ಕೊಂಡಿದ್ರು. ಸೊ ಏನೋ ಒಂದು, ಬಟ್ ನಾವು ನೋಡ್ಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ. 6:30ಗೆಲ್ಲ ಬಿಟ್ಟಿದ್ವಿ. ಆಲ್ಮೋಸ್ಟ್ ಇವಾಗ ಟೈಮ್ 11:47. ಕಡೆ ಬಂದರೆ ನಮಗೆ ಇನ್ನೊಂದೆರಡು ಅಂಗಡಿ ಸಿಗುತ್ತೆ. ಒಂದು ಸ್ವಲ್ಪ ಅಲ್ಲೇನಾದ್ರು ತೊಗೊಳಕ್ಕಾಗಿಲ್ಲ ಅಂತಂದರೆ ನೀವು ಒಳಗಡೆ ಇಲ್ಲಿ ಬಂದು ಸ್ವಲ್ಪ ದೂರದಲ್ಲಿ ಇಲ್ಲಿ ತೊಗೋಬೋದು. ಕೇಳಿಸ್ಕೊಂಡ್ರಾ? ಅಷ್ಟಿದೆ. ನೀವು ಅನ್ಕೋತಿರ್ಬೋದು, ಈ ವಾಯ್ಸ್ ರೆಕಾರ್ಡಿಂಗಿಗೂ ಇವ್ನು ಮಾತಾಡ್ತಿರೋ ಸ್ಟೈಲಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ. ಬಟ್ ಆದರೆ ಈ ಎರಡೂ ನಾನೇನೆ. ಅದು ಬಿಡಿ, ನಮ್ಮ ಈ ಕಾರ್ಪೊರೇಟ್ ಜೀವನದಲ್ಲಿ ಬೆಳಗ್ಗೆ ಆಯಿತು ಅಂತಂದರೆ ಅದೇ ಸಿಸ್ಟಮು, ಅದೇ ಆಫೀಸು. ಯಪ್ಪ, ಈ ಕಣ್ಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿರುತ್ತೆ. ಅದಕ್ಕೂ ಬ್ರೇಕ್ ಬೇಕಲ್ವಾ? ಈ ಪ್ರಕೃತಿನ ನೋಡ್ಕೊಂಡು ಹೋಗ್ತಾ ಇದ್ದರೆ ದಾರಿ ಎಷ್ಟೇ ದೂರ ಇದ್ದರೂ ಸಾಗೋದೇ ಗೊತ್ತಾಗೋದಿಲ್ಲ. ನಮ್ಮ ಈ ಮನಸ್ಸು ಖುಷಿಯಾಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಆ ನೆಮ್ಮದಿ ಎಲ್ಲಿಂದ ಸಿಗುತ್ತಪ್ಪ ಅಂತಂದರೆ ಈ ಪ್ರಕೃತಿ ಸೌಂದರ್ಯದಿಂದಲ್ಲದೆ ಇನ್ನೆಲ್ಲಿ ಸಿಗುತ್ತೆ ನೀವೇ ಹೇಳಿ. ಹೀಗೆ ಮಾತಾಡಿಕೊಂಡು ನಾವು ಬೆಟ್ಟದ ತುದಿಗೆ ಬಂದೇ ಬಿಟ್ವಿ. ನಿಜವಾದ ಪ್ರಕೃತಿ ಸೌಂದರ್ಯ ಇಲ್ಲಿದೆ ನೋಡಿ. ಆ ನೀರಿನ ಶಬ್ದ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಾಗೆ ನಾವು ಕೆಳಗಡೆ ಹೋಗೋಣ ಅಂತ 100 ರೂಪೀಸ್ ಪೇ ಮಾಡಿ ಕೆಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವಾಗ ಕೆಳಗಡೆ ಒಟ್ಟರಿಗೆ ನೋಡೋಣ ಅಂತ, ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಜಸ್ಟು ಬರೀ ಮೇಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಬಂದ್ವಿ. ಅದಕ್ಕೆ 100 ರೂಪೀಸ್ ಇಸ್ಕೊಂಡ್ರು. ಓಕೆ ಫೈನ್, ಏನೋ 100 ತಾನೆ ಅಂತ ಕೊಟ್ವಿ. ಮತ್ತೆ ಬರೀ ಇಲ್ಲಿ ಒಂದು ಸ್ವಲ್ಪ ಪಿಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿಗೆ 250 ರೂಪೀಸ್ ಕೇಳ್ತಿದ್ದಾರೆ. ಸೀರಿಯಸ್ಲಿ ಏನೋ ಒಂದು ಸ್ಕ್ಯಾಮ್ ಥರ ಮಾಡ್ತಿದ್ದಾರೆ. ನಾವಂತೂ ದುಡ್ಡೇನು ಕೊಡೋಕೆ ಹೋಗಲಿಲ್ಲ. ಫೈನಲಿ ಒಂದು 350-400ಗೆ ಬರೀ ಅಲ್ಲಿಂದ ಇಲ್ಲಿವರೆಗೂ ಬರೋ ಅಷ್ಟರಲ್ಲಿ ಮಾಡಿಬಿಡ್ತಾರೆ. ನೋಡ್ಕೊಂಡು ಸ್ವಲ್ಪ ಬಾಯಿ ಜೋರಿದ್ರೆ ಏನು ಇಸ್ಕೊಳ್ಳಲ್ಲ. ಹಾಗೆ ಕೆಳಗಡೆ ಬಂದರೆ ಈ ಥರ ವ್ಯೂ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಮೀನೆಲ್ಲ ಹಿಡಿತಾ ಇದ್ದಾರೆ. ಅಣ್ಣ, ಮೀನು ಹಿಡಿತಾ ಇದ್ದೀರಾ? ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ನಾನು ದೇವ್ರ ಎಷ್ಟು ತಡ್ದೆ ಅಂದ್ರೆ ಹಿಡಿದ್ಬಿಟ್ಟು ಮತ್ತೇನ್ ಮಾಡ್ತೀರಾ ಸಿಕ್ಕಿದ್ರೆ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸ್ನಾನ ಮಾಡ್ಲಿಕ್ಕೆ ಮೀನು ಹಿಡಿತಾ ಇದ್ದಾರೆ. ರೇಟ್ ಇಲ್ಲ ಅಂತಲ್ಲ, ಆದ್ರೆ ಟೈಮ್ ಅಲ್ಲ ಈಗ. ಓಕೆ, ಎರೆಹುಳ ಹಾಕ್ಬಿಟ್ಟು ಫಿಶ್ ಹಿಡಿತಾ ಇದ್ದಾರೆ. ಅಣ್ಣ, ಡೈಲಿ ಹಿಡಿಯಕ್ ಬರ್ತೀರಾ? ನಿಮ್ಗೆ ಯಾಕೆ ಬೇಕದು? ಯಾವಾಗಾದ್ರೂ ಒಂದೊಂದ್ಸಲ. ನೀವ್ ಇಲ್ಲಿ ಅವ್ರೇನಾ? ಕೆರೆ ಮೀನಾ ಇದೆಲ್ಲ? ಅದು ಎಳ್ದಂಗಾದ್ರೆ ಸಿಗ್ದಂಗ? 30 ಅಡಿ ಆಳ. ತೋರ್ಸೋಣ. ಅಯ್ಯೋ, ಹಾಕು ಸಾಕು, ದೊಯ್ತೈತೆ. ಯಾವ್ದಣ್ಣ ಅದ್ ಮೀನು? ಸ್ನೇಕ್ ಫಿಶ್. ಒಬ್ರಕ್ ನೋವು ಇಕ್ಬೇಡ್ರಿ, ನಾವ್ ಒಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ. ಸಾಕೋಬೇಡ, ಹಂಗೆ ಹೋಗು. ಫಾಲ್ಸಿಗೆ ಬಂದು ಏನ್ ಮಾಡಿದೆ ಅಂದ್ರೆ ಒಂದ್ ಸಾಕ್ಸ್ ಕಳ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟೇ. ನನ್ ಮನೆ ಎರಡು ಇದೆಯಲ್ಲ, ಒಂದೇ ಒಳಗೆ 2 ಹಾಕಿದ್ರು. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾಳೆ. ಹೇಳಕ್ ಮುಂಚೆ ವಿಡಿಯೋ ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಮುಗಿಸ್ಕೊಂಡು ಬಿಸಿ ಬಿಸಿ ಮ್ಯಾಗಿ ತಿನ್ಕೊಂಡು ವಾಪಸ್ಸು ಬಸ್ ಸ್ಟಾಪ್ ಕಡೆಗೆ ಬಂದ್ವಿ. ನಮಗಂತೂ ಒಂದು ರಿಲೀಫ್ ಸಿಕ್ತು. ವಿಡಿಯೋ ನೋಡಿದ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.